ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ವರ್ಟಿಕಲ್ ಮೆಜರ್ಮೆಂಟ್ಸ್ ಅಂದರೆ ಏನು, ಹಾರಿಜಾಂಟಲ್ ಮೆಜರ್ಮೆಂಟ್ ಅಂದರೆ ಏನು, ಸರ್ಕಂಫರೆನ್ಸ್ ಮೆಜರ್ಮೆಂಟ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ. ಸರ್ಕ್ಯುಲರ್ ಮೆಜರ್ಮೆಂಟ್ಸ್ ಅಂದರೆ ಏನು ಅಂತಂದರೆ, ದಿಸ್ ಮೆಜರ್ಮೆಂಟ್ ಈಸ್ ಟೇಕನ್ ಬೈ ರೋಲಿಂಗ್ ಅಪ್ ದ ಟೇಪ್ ಅರೌಂಡ್ ದ ಬಾಡಿ. ನಾವು ಎಲ್ಲಿ ಪರ್ಟಿಕ್ಯುಲರ್ ಸ್ಪಾಟ್ ಅಥವಾ ಪರ್ಟಿಕ್ಯುಲರ್ ಬಾಡಿ ಪೋರ್ಷನ್ನ rolling up the tape around the body, circumference, we take the measurement of the neck. It is a neck circumference. We take the measurement at the chest. It is a chest circumference. At the waist, it is a waist circumference. Hip, it is a hip circumference. Knee, it is a knee circumference. Calf, it is a calf circumference. Heel, it is a heel circumference. ಬಾಟಮ್, ಇಟ್ ಈಸ್ ಎ ಬಾಟಮ್ ಸರ್ಕಂಫರೆನ್ಸ್. ಯಾವುದು ಪಾರ್ಟ್ದು ಸರ್ಕಂಫರೆನ್ಸ್ ಪೋರ್ಷನ್ನ ಮೆಷರ್ ಮಾಡ್ತೀವೋ ಅದೆಲ್ಲ ಸರ್ಕ್ಯುಲರ್ ಮೆಷರ್ಮೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಮೆಷರ್ಮೆಂಟ್ಸ್ ಇಂಟ್ರಡಕ್ಷನ್ ಏನಂತ ತಿಳ್ಕೊಂಡಿದ್ವಿ. ಮೆಷರ್ಮೆಂಟ್ದು ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಇನ್ ವೈಲ್ ಟೇಕಿಂಗ್ ದ ಮೆಷರ್ಮೆಂಟ್, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಮೆಷರ್ಮೆಂಟ್, what are the methods of measurement. There are two methods of measurement. One is direct measurement, another one is indirect measurement. Last class alli classification of measurements ಬಗ್ಗೆ ತಿಳ್ಕೊಂಡಿದ್ವಿ. ಒಂದು vertical measurement, horizontal measurement, circular measurement. Last class alli vertical measurement ಅಂದ್ರೆ ಏನಂತ ತಿಳ್ಕೊಂಡಿದ್ವಿ. Now we will discuss the circular measurement. What are the circular measurement? How we take the circular measurements ಅನ್ನೋದನ್ನ ಈ ಯೂನಿಟಲ್ಲಿ ಈ ಕ್ಲಾಸಲ್ಲಿ ನೀವು ತಿಳ್ಕೊತೀರ. ಸರ್ಕ್ಯುಲರ್ ಮೆಷರ್ಮೆಂಟ್ಸಲ್ಲಿ ನೋಡಿ, ಮೇಲ್ ಪಾರ್ಟ್ ಸರ್ಕ್ಯುಲರ್ ಮೆಷರ್ಮೆಂಟು, ಫಿಮೇಲ್ ಪಾರ್ಟ್ ಸರ್ಕ್ಯುಲರ್ ಮೆಷರ್ಮೆಂಟು. ಮೇಲ್ ಬಾಡಿ ಪಾರ್ಟಿಗೂ ಫಿಮೇಲ್ ಬಾಡಿ ಪಾರ್ಟಿಗೂ ಚೇಂಜಸ್ ಇದೆ. ಸರ್ಕ್ಯುಲರ್ ಮೆಷರ್ಮೆಂಟ್ಸ್ ನೋಡಿ, ಫಸ್ಟ್ ಇಮೇಜಲ್ಲಿ ಸರ್ಕಂಫರೆನ್ಸ್ ಆಫ್ ದ ಆರ್ಮ್, ಇಟ್ ಈಸ್ ಎ ಸೈಜ್ ಸರ್ಕಂಫರೆನ್ಸ್. ಇಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ದ ಚೆಸ್ಟ್, ಇಟ್ ಈಸ್ ದ ಚೆಸ್ಟ್ ಸರ್ಕಂಫರೆನ್ಸ್. ಥರ್ಡ್ ಇಮೇಜಲ್ಲಿ ಸರ್ಕಂಫರೆನ್ಸ್ ಆಫ್ ದ ವೇಸ್ಟ್, ಇಟ್ ಈಸ್ ಎ ವೇಸ್ಟ್ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಆಫ್ ದ ಅಪ್ಪರ್ ಆರ್ಮ್ ಆರ್ ಎ ಬೈಸೆಪ್ಸ್, ಇಟ್ ಈಸ್ ಎ ಬೈಸೆಪ್ ಸರ್ಕಂಫರೆನ್ಸ್. ಸರ್ಕ್ಯುಲರ್ ಮೆಷರ್ಮೆಂಟ್ಸ್. ಸರ್ಕ್ಯುಲರ್ ಮೆಷರ್ಮೆಂಟ್ಸ್ ಅಂದರೆ ಏನಂತ ಗೊತ್ತಾಯಿತು. ಸರ್ಕ್ಯುಲರ್ ಮೆಷರ್ಮೆಂಟ್ಸ್ ಯಾವ್ಯಾವುದು, ಹೌ ವಿ ಟೇಕ್ ದ ಮೆಷರ್ಮೆಂಟ್, ವಿ ವಿಲ್ ಡಿಸ್ಕಸ್ಡ್ ಹಿಯರ್. ನೆಕ್ ಸರ್ಕಂಫರೆನ್ಸ್. ನೆಕ್ ಸರ್ಕಂಫರೆನ್ಸ್ ನೋಡಿ ಅಲ್ಲಿ ಇಮೇಜಲ್ಲಿ, ಫುಲ್ಲೆಸ್ಟ್ ಪಾರ್ಟ್ ಆಫ್ ದ ನೆಕ್ ಅರೌಂಡ್ ದ ನೆಕ್ ಸರ್ಕಂಫರೆನ್ಸ್ ವೇರ್ ಕಾಲರ್ ರೆಸ್ಟ್. ನೆಕ್ ಸರ್ಕಂಫರೆನ್ಸ್ ಅಂದರೆ ಎಲ್ಲಿ ಕಾಲರ್ ಎಲ್ಲಿ ಕೂತ್ಕೊಳ್ಳುತ್ತೆ ಅಂದರೆ ನೀವು ಶರ್ಟ್ ವೇರ್ ಮಾಡಿದಾಗ ಕಾಲರ್ ಎಲ್ಲಿ ಬರುತ್ತೋ ಆ ಪೋರ್ಷನ್ನ ನಾವು ಮೆಷರ್ ಮಾಡೋದು ನೆಕ್ ಸರ್ಕಂಫರೆನ್ಸ್. ಈಸ್ ಮೆಷರ್ಡ್ ಯೂಶಲಿ ಇನ್ ಕೇಸ್ ಆಫ್ ಕ್ಲೋಸ್ಡ್ ನೆಕ್ ಗಾರ್ಮೆಂಟ್ಸ್. ಈ ಮೆಷರ್ಮೆಂಟ್ ಯಾವಾಗ ತೊಗೊತಾರೆ ಅಂದರೆ, ಕ್ಲೋಸ್ಡ್ ನೆಕ್ ಗಾರ್ಮೆಂಟ್ಸ್ ಯಾವುದನ್ನು ನಾವು ರೆಡಿ ಮಾಡಬೇಕು ಅಂಥ ಟೈಮಲ್ಲಿ ನೆಕ್ ಸರ್ಕಂಫರೆನ್ಸ್ ಯೂಸ್ ಆಗುತ್ತೆ. ವೆನ್ ಮೆಷರ್ಮೆಂಟ್ ಆಫ್ ದ ನೆಕ್ ಈಸ್ ಟೇಕನ್, ಎ ಫಿಂಗರ್ ಮೇ ಬಿ ಕೆಪ್ಟ್ ಬಿಟ್ವೀನ್ ದ ಇಂಚ್ ಟೇಪ್. ನಾವು ಮೆಷರ್ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ನಾವೇನು ಮಾಡ್ಕೋಬೇಕು, 3 ಫಿಂಗರ್ಸ್ನ ಪಾಸ್ ಆಗೋ ಥರಕ್ಕೆ ನಾವು ಮೆಷರ್ ಮಾಡಬೇಕು. ಈ ಮೆಷರ್ಮೆಂಟ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಕ್ಲೋಸ್ಡ್ ನೆಕ್ ಗಾರ್ಮೆಂಟ್ಸ್. ಫಾರ್ ಎಕ್ಸಾಂಪಲ್ ಶರ್ಟಲ್ಲಿ ನೆಕ್ ಮೆಷರ್ಮೆಂಟು, ನೆಕ್ ಸರ್ಕಂಫರೆನ್ಸು ಯೂಸ್ ಆಗುತ್ತೆ. ನೆಕ್ಸ್ಟು ಚೆಸ್ಟ್ ಮೆಷರ್ಮೆಂಟ್. ಅಬೋವ್ ವೇಸ್ಟ್ ಗಾರ್ಮೆಂಟ್ ಏನಿದೆಯೋ ಅದೆಲ್ಲ ಗಾರ್ಮೆಂಟಿಗೂ ಚೆಸ್ಟ್ ಮೆಷರ್ಮೆಂಟ್ ಬೇಕು. It may be gents garment or it may be ladies, children, whatever it may be. All the above garments will need a chest measurement. Taking the chest measurement of a circle of the chest, ಚೆಸ್ಟ್ದು ಪೋರ್ಷನ್ದು ಫುಲ್ ಏನಿದೆಯೋ ಅಂಥ ಕಡೆ ಸರ್ಕಂಫರೆನ್ಸ್ ತಗೊಳ್ಳೋ ಅಂಥದ್ದು ಚೆಸ್ಟ್ ಮೆಷರ್ಮೆಂಟ್. ಇಂಚ್ ಟೇಪ್ ಈಸ್ ಯೂಸ್ಡ್ ಫ್ರಮ್ ದ ಸೈಡ್ ಹ್ಯಾವಿಂಗ್ ಅ ½ ಇಂಚ್ ಬ್ಯಾಂಡ್. ಫಾರ್ ಟೇಕಿಂಗ್ ದ ಮೆಷರ್ಮೆಂಟ್ ಆಫ್ ದ ಚೆಸ್ಟ್, ಪುಟ್ ಅಂಡರ್ ಬೋತ್ ಆರ್ಮ್ಸ್. ನೀವು ಚೆಸ್ಟ್ ಮೆಷರ್ಮೆಂಟ್ ತಗೋಬೇಕಾದ್ರೆ ಆರ್ಮ್ಸ್ನೂ ಇನ್ಕ್ಲೂಡ್ ಮಾಡಿ ತಗೋಬಾರ್ದು. ಪುಟ್ ಅಂಡರ್ ಬೋತ್ ಆರ್ಮ್ಸ್. ಆರ್ಮ್ಸ್ದು ಅಂಡರ್
ಟೇಪ್ ಇಟ್ಟು ಸರ್ಕಂಫರೆನ್ಸ್ ತಗೊಳ್ಳೋವಂಥದ್ದು. ಇನ್ ಕೇಸ್ ಆಫ್ ಲೇಡೀಸ್ ಮೆಷರ್ಮೆಂಟ್ ಮೇ ಬಿ ಟೇಕನ್ ಅಬೋವ್ ದ ಬ್ರೆಸ್ಟ್. ಇನ್ ದ ಸೇಮ್ ಮ್ಯಾನರ್ ಪುಟ್ ನೆಸೆಸರಿಲಿ ಕೀಪ್ 2 ಫಿಂಗರ್ಸ್ ಇನ್ ದ ಮಿಡಲ್. ನೀವು ಸರ್ಕಂಫರೆನ್ಸ್ ಯಾವುದೇ ಮೆಷರ್ಮೆಂಟ್ ತಗೊಳ್ಳೋದಾದರೂ ಕೀಪ್ 2 or 3 ಫಿಂಗರ್ಸ್ ಇನ್ ಎ ಮಿಡಲ್ ಸರ್ಕಂಫರೆನ್ಸ್ ತಗೊಳ್ಳುವಾಗ. ನೆಕ್ಸ್ಟು ವೇಸ್ಟ್ ಸರ್ಕಂಫರೆನ್ಸ್. ವೇಸ್ಟ್ ಸರ್ಕಂಫರೆನ್ಸ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಬಿಲೋ ವೇಸ್ಟ್ ಗಾರ್ಮೆಂಟ್ಸ್. ಬಿಲೋ ವೇಸ್ಟ್ ಗಾರ್ಮೆಂಟ್ಸಲ್ಲಿ ಯಾವುದಕ್ಕೆ ವೇಸ್ಟ್ ಸರ್ಕಂಫರೆನ್ಸ್? ಟ್ರೌಸರ್, ಸ್ಕರ್ಟ್ಸ್, ಶಾರ್ಟ್ಸ್ ಈ ಥರ ಗಾರ್ಮೆಂಟ್ಸಿಗೆಲ್ಲ ಈ ವೇಸ್ಟ್ ಸರ್ಕಂಫರೆನ್ಸ್ ಹೆಲ್ಪ್ ಆಗುತ್ತೆ. ವೇಸ್ಟ್ ಸರ್ಕಂಫರೆನ್ಸ್ನ ಹೇಗೆ ಮೆಷರ್ ಮಾಡ್ತಾರೆ? ಲೀನ್ ಪೋರ್ಷನ್ ಬಿಟ್ವೀನ್ ದ ಚೆಸ್ಟ್ ಆ್ಯಂಡ್ ದ ವೇಸ್ಟ್. ಲೀನ್ ಪೋರ್ಷನ್ ಬಿಟ್ವೀನ್ ಚೆಸ್ಟು ಮತ್ತು ವೇಸ್ಟ್ ಮಧ್ಯೆ ಇರುವಂತಹ ಶೇಪ್ ಇರುವಂತಹದ್ದು. ಲೀನ್ ಅಂದರೆ ಒಳಗೋಗಿರೋವಂಥದ್ದು, ತೆಳ್ಳ ತಿನ್ನಿರುವಂಥದ್ದು ಲೀನ್ ಪೋರ್ಷನ್ ಅಂಥದನ್ನು ವೇಸ್ಟ್. ಆ ಸ್ಪಾಟ್ನ ಸರ್ಕಂಫರೆನ್ಸ್ ತಗೊಳ್ಳೋದು ವೇಸ್ಟ್ ಸರ್ಕಂಫರೆನ್ಸ್. ಮೆಷರ್ಮೆಂಟ್ ಈಸ್ ದ ಮೆಷರ್ಮೆಂಟ್ ಆಫ್ ದ ವೇಸ್ಟ್. ಇಫ್ ವೇಸ್ಟ್ ಈಸ್ ನಾಟ್ ವೆರಿ ಅಪರೆಂಟ್, ಕೀಪ್ ಈಸ್ ಎಲ್ಬೋ ಆನ್ ದ ವೇಸ್ಟ್ ಟು ನೋ ದ ಎಕ್ಸಾಕ್ಟ್ ಪ್ಲೇಸ್. ಈಗ ಫಾರ್ ಎಕ್ಸಾಂಪಲ್ ಹೊಟ್ಟೆ ದಪ್ಪ ಇರುತ್ತೆ, ನಿಮಗೆ ವೇಸ್ಟ್ ಪೋರ್ಷನ್ ಯಾವುದಂತ ಗೊತ್ತಾಗಲ್ಲ, ಬಲ್ಜ್ ಬಾಡಿಗೆಲ್ಲ. ಅಂಥ ಟೈಮಲ್ಲಿ ನೀವು ಎಲ್ಬೋ ಎಲ್ಲಿಗೆ ಟಚ್ ಆಗುತ್ತೆ, ಹ್ಯಾಂಡ್ಸ್ದು ಎಲ್ಬೋ ಎಲ್ಲಿ ಟಚ್ ಆಗುತ್ತೆ, ದಟ್ ಟಚಸ್ ದ ಪಾರ್ಟ್, ಎಲ್ಬೋ ಟಚಸ್ ದ ಪಾರ್ಟ್ ಈಸ್ ಕಾಲ್ಡ್ ಆಸ್ ಎ ವೇಸ್ಟ್ ಪೋರ್ಷನ್. Know the exact place of the waist or take measurement up to the place where the length of the upper garment rests. ಎರಡು ಮೆಥಡಲ್ಲಿ, ಒಂದು ಲೀನ್ ಪೋರ್ಷನ್ ಬಿಟ್ವೀನ್ ಬ್ರೆಸ್ಟ್ ಆ್ಯಂಡ್ ವೇಸ್ಟ್. ನೆಕ್ಸ್ಟ್ ಅನದರ್ ವೇ ಎಲ್ಬೋ ಟಚ್ ಆಗುವಂಥದ್ದು ವೇಸ್ಟ್ ಸರ್ಕಂಫರೆನ್ಸ್ ತಗೋಬೇಕು ಪ್ಲೇಸ್ನ. ನೆಕ್ಸ್ಟ್ ಇನ್ನೊಂದು ಮೆಥಡಲ್ಲಿ ಏನಂದರೆ ಟೇಕ್ ಅಪ್ ಟು ದ ಪ್ಲೇಸ್ ವೇರ್ ದ ಲೆಂತ್ ಆಫ್ ದ ಅಪ್ಪರ್ ಗಾರ್ಮೆಂಟ್ ರೆಸ್ಟ್. ಅಪ್ಪರ್ ಗಾರ್ಮೆಂಟು ಎಲ್ಲಿಗೆ ಎಂಡ್ ಆಗುತ್ತೋ ಅಂಥ ಕಡೆ ಅದು ವೇಸ್ಟ್ ಪೋರ್ಷನ್ ಅಂತ ಅಂದ್ಕೊಂಡು ನಾವು ವೇಸ್ಟ್ ಸರ್ಕಂಫರೆನ್ಸ್ನ ತೊಗೋಬೇಕಂತ ಹೇಳ್ತಾರೆ. ಆದರೆ ಇದರಲ್ಲಿ ಕ್ಲಿಯರ್ ಬರೋ ಅಂಥದ್ದು ಎಲ್ಬೋ ಪೋರ್ಷನ್ ಟಚ್ ಆಗುವಂಥದ್ದು ಮತ್ತು ಲೀನ್ ಪೋರ್ಷನ್ ವೇಸ್ಟು ಮತ್ತು ಬ್ರೆಸ್ಟಿನ ಮಧ್ಯೆ ಇರೋವಂಥದ್ದು. ನೀ ಸರ್ಕಂಫರೆನ್ಸ್, ಈ ಮೆಷರ್ಮೆಂಟ್ ಎಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ? ನೀ ಸರ್ಕಂಫರೆನ್ಸ್ ಇಟ್ ಈಸ್ ಟ್ರೌಸರ್, ಸುರ್ವಾರ್, ಸಲ್ವಾರ್, ಶಾರ್ಟ್ಸ್ ಇಂಥ ಕಡೆ ನೀ ಸರ್ಕಂಫರೆನ್ಸ್ ಹೆಲ್ಪ್ ಆಗುತ್ತೆ. ಸರ್ಕಂಫರೆನ್ಸ್ ಟೇಕನ್ ಎಟ್ ದ ನೀ ಕ್ಯಾಪ್. ನೀ ಸರ್ಕಂಫರೆನ್ಸ್ನ ಎಲ್ಲಿ ತೊಗೊತಾ ಇದ್ದೀರಾ? ಇಮೇಜಲ್ಲಿ ನೋಡ್ತಾ ಇದ್ದೀರಾ. ನೀ ಸರ್ಕಂಫರೆನ್ಸ್, ನೀ ಕ್ಯಾಪ್ದು ಸರ್ಕಂಫರೆನ್ಸ್ ತೊಗೊಳ್ಳೋವಂಥದ್ದು ನೀ ಸರ್ಕಂಫರೆನ್ಸ್, ಫ್ರಂಟ್ ವ್ಯೂವು ಬ್ಯಾಕ್ ವ್ಯೂ. ಹಿಪ್ ಸರ್ಕಂಫರೆನ್ಸ್ ಇದೆಲ್ಲ ಯೂಸ್ ಆಗುತ್ತೆ. ಟ್ರೌಸರಲ್ಲಿ ಬೇಕು, ಶಾರ್ಟ್ಸಲ್ಲಿ ಬೇಕು ಹಿಪ್ ಸರ್ಕಂಫರೆನ್ಸ್, ಟ್ರ್ಯಾಕ್ ಶೂಟ್ ಇಂಥದ್ದೆಲ್ಲ. ಮತ್ತು ಸ್ಕರ್ಟ್, ಟೈಟ್ ಫಿಟೆಡ್ ಸ್ಕರ್ಟ್, ಪೆಗ್ಗಡ್ ಸ್ಕರ್ಟ್ ಇಂಥದ್ದೆಲ್ಲ ಹಿಪ್ ಸರ್ಕಂಫರೆನ್ಸ್ ಬೇಕು. ಹಿಪ್ ಪೋರ್ಷನ್ದು ಸರ್ಕಂಫರೆನ್ಸ್ ತೊಗೊಳ್ಳೋವಂಥದ್ದೇ ಹಿಪ್ ಸರ್ಕಂಫರೆನ್ಸ್. ದ ಬಲ್ಜಿಂಗ್ ಪ್ಲೇಸ್, ಹಿಪ್ಪನ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಬಲ್ಜಿಂಗ್ ಪ್ಲೇಸ್ ಆನ್ ದ ಬ್ಯಾಕ್ ಆಫ್ ದ ಬಾಡಿ. ಬ್ಯಾಕ್ ಆಫ್ ದ ಬಾಡಿಲಿ ಬಲ್ಜಿಂಗ್ ಪ್ಲೇಸ್ ಏನಿದೆಯೋ ಅದನ್ನು ಹಿಪ್ ಅಂತಾರೆ. ಅದ್ರದ್ದು ಸರ್ಕಂಫರೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಎ ಹಿಪ್ ಸರ್ಕಂಫರೆನ್ಸ್. Upon that put the inchi tape accurately and take its the measurement circumference taken at the largest part. Thigh circumference. Thigh circumference ಅಂದರೆ ಯಾವುದು? ಥೈಸ್ ಅಂದರೆ ಥೈ ಪೋರ್ಷನಲ್ಲಿ ಇಮೇಜಲ್ಲಿ ನೋಡ್ತಾ ಇದ್ದೀರಾ. ಥೈ ಪೋರ್ಷನ್ದು ಸರ್ಕಂಫರೆನ್ಸ್ ಟೇಕನ್ ಎಟ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಥೈ. ಥೈಯಲ್ಲಿ ನೋಡಿ ಗ್ರ್ಯಾಜುಯಲಿ ಸ್ಮಾಲ್ ಆಗ್ತಾ ಬರುತ್ತೆ, ಆದರೆ ತಗೋಬೇಕಾಗಿರೋದು ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಥೈ. ಥೈ ಪಾರ್ಟಲ್ಲಿ ಲಾರ್ಜೆಸ್ಟ್ ಪೋರ್ಷನ್ ಎಲ್ಲಿದೆಯೋ ಅಂಥ ಕಡೆ ಸರ್ಕಂಫರೆನ್ಸ್ ತಗೋಬೇಕು. ಏನಕ್ಕೆ ಯೂಸ್ ಆಗುತ್ತೆ? ಇದು ಸಹ ಬಿಲೋ ವೇಸ್ಟ್ ಗಾರ್ಮೆಂಟಲ್ಲಿ ಮತ್ತು ಟ್ರೌಸರು ಅಥವಾ ಸುರ್ವಾರು ಸ್ಟಿಚ್ ಮಾಡ್ಕೊಳ್ಳೋವಂಥ ಕಡೆ ಬೇಕಾಗುತ್ತೆ. ಕಾಫ್ ಸರ್ಕಂಫರೆನ್ಸ್, ಕಾಫ್ ಸರ್ಕಂಫರೆನ್ಸು ಸಹ ಪ್ಯಾಂಟ್ಸ್ಗೆ ಬಿಲೋ ವೇಸ್ಟ್ ಗಾರ್ಮೆಂಟಿಗೆ ಮೆಷರ್ಡ್ ಅರೌಂಡ್ ದ ಕಾಫ್. ನೀ ಮತ್ತು ಆ್ಯಂಕಲ್ ಮಧ್ಯೆ ಇರುವಂಥದ್ದೇ ಕಾಫ್. ಬಾಟಮ್ ಸರ್ಕಂಫರೆನ್ಸ್, ಬಾಟಮ್ ಸರ್ಕಂಫರೆನ್ಸ್ ಎಲ್ಲಿ ಬೇಕಾಗುತ್ತೆ? ಟ್ರೌಸರಲ್ಲಿ, ಸುರ್ವಾರಲ್ಲಿ, ಸಲ್ವಾರಲ್ಲಿ ಬಾಟಮ್ ಸರ್ಕಂಫರೆನ್ಸ್. ಮೆಷರ್ ಅರೌಂಡ್ ದ ಬಾಟಮ್ ಆಫ್ ದ ಪ್ಯಾಂಟ್ಸ್. It is also kept according to the fashion or according to the
ಲೈಕಿಂಗ್ ಆಫ್ ದ ಕಸ್ಟಮರ್. ಈ ಬಾಟಮ್ ಸರ್ಕಂಫರೆನ್ಸ್ನ ಹೇಗಿಡ್ತೀವೋ ಅಂದರೆ ಅಕಾರ್ಡಿಂಗ್ ಟು ದ ಕಸ್ಟಮರ್ ಟೇಸ್ಟ್. ಈಗ ಫಾರ್ ಎಕ್ಸಾಂಪಲ್ ಬೆಲ್ ಬಾಟಮ್ ಪ್ಯಾಂಟಲ್ಲಿ ತುಂಬ ಬೆಲ್ಸ್ ಇರೋವಂಥದ್ದು ಇರುತ್ತೆ, ಸ್ವಲ್ಪ ಬೆಲ್ ಇರೋವಂಥದ್ದು ಇರುತ್ತೆ. ಆ ಥರದ್ದು ಪ್ಯಾಂಟಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಬಾಟಮ್ ವಿಡ್ತನ್ನ ಇಟ್ಕೋಬೋದು. ಸೊ ಹಿಯರ್ ದೇ ಆರ್ ಟೆಲ್ಲಿಂಗ್ ಬಾಟಮ್ circumference is depends on customer's choice. Bottom is made in a pants, pajama, ladies trousers, patiala pant. If the customer wants loose bottom, keep it loose in a measurement. Loose bottom na ಇಷ್ಟಪಡ್ತಾರೆ ಅಂದರೆ we can take the more bottom round measurement. If he wants the tight bottom, keep it tight in a measurement. ಟೈಟ್ ಬಾಟಮ್ನ ಇಷ್ಟಪಟ್ಟರೆ ಎಷ್ಟಿದೆ ಅಷ್ಟೇ ಇಡಬೇಕು. ಲೂಸ್ ಬಾಟಮ್ನ ಇಷ್ಟಪಟ್ಟರೆ ಕೆಪ್ಟ್ ಮೋರ್ ಇನ್ ಎ ಮೆಷರ್ಮೆಂಟ್. ನೆಕ್ ಸರ್ಕಂಫರೆನ್ಸ್ ಆಫ್ ದ ನೆಕ್ಕಿಂದು ಸರ್ಕಂಫರೆನ್ಸ್ ಏನಿದೆಯೋ ಅದನ್ನು ನೆಕ್ ಸರ್ಕಂಫರೆನ್ಸ್ ಅಂತ ಹೇಳ್ತಾರೆ. ಶರ್ಟ್ಸಲ್ಲಿ ಯೂಸ್ ಆಗುತ್ತೆ. ಸರ್ಕ್ಯುಲರ್ ಮೆಷರ್ಮೆಂಟ್ಸ್ ನೋಡಿದ್ದೀರಲ್ಲ, ಡಾಟೆಡ್ ಲೈನಲ್ಲಿ ತೋರಿಸಿರೋದೆಲ್ಲ ಸರ್ಕ್ಯುಲರ್ ಮೆಷರ್. ನೀವು ಒಂದೇ ಇಮೇಜಲ್ಲಿ ಎಕ್ಸಾಮಲ್ಲಿ ನಿಮಗೆ ಟೈಮ್ ಸೇವ್ ಆಗಿ ಮಾಡಬೇಕಂದಾಗ ಸಿಂಗಲ್ ಇಮೇಜಲ್ಲಿ ನೀವು ಸರ್ಕಂಫರೆನ್ಸ್ನ ತೋರಿಸ್ಬೋದು. ಹೀಗೆ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಡಾಟೆಡ್ ಲೈನಲ್ಲಿ ತೋರಿಸಿ ನೀವು ಸರ್ಕಂಫರೆನ್ಸ್ನ ತೋರಿಸಿ ಲೇಬಲ್ ಮಾಡ್ಬೋದು. ಇಂಡಿವಿಜುವಲ್ ಪಾರ್ಟ್ ಕೇಳಿದರೆ ಹೀಗೆ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸ್ಲೀವ್ circumference or a cuff circumference. Measure round the bottom of the cuff, bottom of the wrist, it is a cuff circumference. Sleeve, ಇಲ್ಲಿ half sleeve, the place where the length of the sleeve rest. ಎಲ್ಲಿಗೆ ಸ್ಲೀವ್ ಎಂಡ್ ಆಗುತ್ತೋ ಅದು ಸ್ಲೀವ್ ಸರ್ಕಂಫರೆನ್ಸ್ ಒನ್ಸ್ ಬಿ ಮೆಷರ್ ಸೊ ದಟ್ ಇಟ್ಸ್ ಬಾಟಮ್ ಡಸ್ ನಾಟ್ remain or loose. ಅಪ್ಪರ್ ಆರ್ಮ್ ಸರ್ಕಂಫರೆನ್ಸ್ ಇದೆಲ್ಲ ಸ್ಲೀವ್ ಲೆಂತಿಗೆ ಬೇಕಾಗುತ್ತೆ. ಅಪ್ಪರ್ ಆರ್ಮು ಮತ್ತು ಫುಲ್ ಸ್ಲೀವ್ ನಾವು ಇಡಬೇಕಾದ್ರೆ ಪರ್ಟಿಕ್ಯುಲರ್ ಸ್ಪಾಟ್ ಅದು ನಾವು ಮೆಷರ್ ಮಾಡಿಕೊಂಡು ಇಡಬೇಕಾಗುತ್ತೆ. ಟೈಟ್ ಫಿಟ್ಟೆಡ್ ಗಾರ್ಮೆಂಟ್ ಇರುವಾಗ ಈಚ್ ಪಾರ್ಟ್ದು ನಾವು ಮೆಷರ್ ಮಾಡಿ ಡ್ರಾಫ್ಟ್ ಹಾಕಬೇಕಾಗುತ್ತೆ. ಅಪ್ಪರ್ ಆರ್ಮ್ ಸರ್ಕಂಫರೆನ್ಸ್ ಶುಡ್ ಬಿ ಟೇಕನ್ ಎಟ್ ದ ಫುಲ್ಲೆಸ್ಟ್ ಪಾರ್ಟ್ ಆಫ್ ದ ಆರ್ಮ್. ಬೈಸೆಪ್ಸ್ it is also necessary for the sleeves to cut the sleeves or tight fitted garments. Bicep circumference taken at the fullest part of the bicep. Elbow circumference, elbow portion alli ಏನು circumference ತಗೊಂತೀವೋ that is called as elbow circumference. It is around the arm at the elbow. Wrist circumference ಎಲ್ಲಿಗೆ ಬೇಕಾಗುತ್ತೆ wrist circumference? ನೀವು ಫುಲ್ ಸ್ಲೀವ್ ಶರ್ಟ್, ಫುಲ್ ಸ್ಲೀವ್ ಬ್ಲೌಸ್, ಫುಲ್ ಸ್ಲೀವ್ ಗಾರ್ಮೆಂಟ್ ಏನು ರೆಡಿ ಮಾಡಬೇಕು ಅಂತ ಕಡೆ ರಿಸ್ಟ್ ಸರ್ಕಂಫರೆನ್ಸ್ ಬೇಕಾಗುತ್ತೆ. ಟೇಕನ್ ಎಟ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ರಿಸ್ಟ್. ನೋಡಿ, ಅದು ಈಸಿಯಾಗಿ ಹಾಕೋಕ್ಕೆ ತೆಗಿಯೋಕ್ಕೆ ಬರಬೇಕಂದ್ರೆ ರಿಸ್ಟ್ ಪಾಮ್. ರಿಸ್ಟ್ ಸರ್ಕಂಫರೆನ್ಸ್ ಮೆಷರ್ಡ್ ಅರೌಂಡ್ ದ ಕಫ್. ಇದು ಕಫ್ ಶರ್ಟಲ್ಲೇ ಬೇಕಾಗುತ್ತೆ. ಇದು ಹಾರಿಜಾಂಟಲ್ ಮೆಷರ್ಮೆಂಟ್. ಇದುವರೆಗೂ ಸರ್ಕ್ಯುಲರ್ ಮೆಷರ್ಮೆಂಟ್ ಬಗ್ಗೆ ತಿಳ್ಕೊಂಡ್ರಿ. ಸರ್ಕ್ಯುಲರ್ ಮೆಷರ್ಮೆಂಟಲ್ಲಿ ನೆಕ್ ರೌಂಡ್, ಸ್ಲೀವ್ ರೌಂಡ್, ಕಾಫ್ ರೌಂಡ್, ರಿಸ್ಟ್ ರೌಂಡ್, ವೇಸ್ಟ್ ರೌಂಡ್, ಸೀಟ್ ರೌಂಡ್, ಹಿಪ್ ರೌಂಡ್, ಹೀಗೆ. ಇಲ್ಲಿ ಹಾರಿಜಾಂಟಲ್ ಮೆಷರ್ಮೆಂಟ್, ವಿಡ್ತ್ ವೈಸ್ ಮೆಷರ್ಮೆಂಟ್ ಏನಿದೆಯೋ ಅದೆಲ್ಲ ಹಾರಿಜಾಂಟಲ್ ಮೆಷರ್ಮೆಂಟ್. ಇನ್ ದಿಸ್ ವಿಡ್ತ್ ಆಫ್ ಶೋಲ್ಡರ್, ಹಾರಿಜಾಂಟಲ್ ಮೆಷರ್ಮೆಂಟ್ಸಲ್ಲಿ ಯಾವ್ಯಾವ್ದು ಬರುತ್ತೆ? ವಿಡ್ತ್ ಆಫ್ ದ ಶೋಲ್ಡರ್, one shoulder point to another shoulder point, it is a horizontal measurement. Across the back, across the front, across the back ಅಂದರೆ ನೆಕ್ಸ್ಟ್ ಇಮೇಜಲ್ಲಿ ತೋರಿಸ್ತೀನಿ. ಚೆಸ್ಟ್ ಆರ್ ಮೆಷರ್ಡ್ ಪ್ರಾಪರ್ಲಿ. ವಾಟ್ ಆರ್ ದ ಮೆಷರ್ಮೆಂಟ್ಸ್ ಪ್ಯಾರಲಲ್ ಟು ದ ಪ್ಲೇನ್ ಆಫ್ ದ ಹಾರಿಜನ್ ಅಟ್ ಎ ರೈಟ್ ಆ್ಯಂಗಲ್ ಟು ದ ವರ್ಟಿಕಲ್. ನೋಡಿ, ಹಾರಿಜಾಂಟಲ್ ಲೈನ್ಸ್ ಏನು ಇಂಡಿಕೇಟ್ ಮಾಡುತ್ತೋ ಅದು ವಿಡ್ತ್ ಆಫ್ ದ ಬ್ಯಾಕ್, ನೆಕ್ ವಿಡ್ತ್, ಇದೆಲ್ಲ ಹಾರಿಜಾಂಟಲ್ ಮೆಷರ್ಮೆಂಟ್. ನೋಡಿ, ಅಕ್ರಾಸ್ ದ ಬ್ಯಾಕ್, ಫಸ್ಟ್ ಒನ್ ಇಮೇಜ್ ಶೋಸ್ ಅಕ್ರಾಸ್ ದ ಬ್ಯಾಕ್.
ladies garment across the front. Second one image shows it is a across the front. Examples of the horizontal measurements. ಹಾರಿಜಾಂಟಲ್ ಮೆಷರ್ಮೆಂಟ್ಸಿಗೆ ಎಕ್ಸಾಂಪಲ್ ಯಾವುದಂದರೆ ನೆಕ್ ವಿಡ್ತ್. ನೀವು ಗಾರ್ಮೆಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ನೆಕ್ ವಿಡ್ತ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಡೈರೆಕ್ಟ್ಲಿ ವಿ ಕ್ಯಾನ್ ಮೆಷರ್ ದ ನೆಕ್ ವಿಡ್ತ್ ಟೇಕನ್ ಬೈ ಪುಟ್ಟಿಂಗ್ ಎ ಸ್ಟ್ರಿಂಗ್ ಅರೌಂಡ್ ದ ನೆಕ್ so that it falls vertically at either side of the neck means width of the neck. The measurement is then taken between the each string. Both sides ಅಲ್ಲಿ neck point ಇಂದ both sides ಅಲ್ಲಿ ಏನು ಮೆಷರ್ ಮಾಡ್ತೀವೋ ಅದು neck width. Shoulder width from one blade to another shoulder point. It is a width of the shoulder taken parallel to the ground, measuring the distance between left shoulder point to right shoulder point. It is called as a shoulder width. Across the back, ನೋಡಿ across the back, it is also known as a half back or a shoulder measurement. This measurement is taken 4 inch below the shoulder. Shoulder measurement ಇಗೂ across the back ಇಗೂ ಡಿಫ್ರೆನ್ಸ್ ಏನಂದರೆ it is 4 inch below the shoulder. ಇದು ಕೋಟ್ಸಲ್ಲಿ ಯೂಸ್ ಆಗುತ್ತೆ. ದಟ್ ಈಸ್ ಇನ್ ದ ಜಸ್ಟ್ ಆಪೋಸಿಟ್ ಸೈಡ್ ಆಫ್ ದ ಅಕ್ರಾಸ್ ದ ಚೆಸ್ಟ್. ಅಕ್ರಾಸ್ ಚೆಸ್ಟಿಗೆ ಜಸ್ಟ್ ಆಪೋಸಿಟ್ ಅಕ್ರಾಸ್ ಬ್ಯಾಕ್. ಇಟ್ ಈಸ್ 4 inch ಬಿಲೋ ದ ಶೋಲ್ಡರ್ ಪಾಯಿಂಟ್, ಶೋಲ್ಡರ್ ಲೈನ್. ದೇರ್ಫೋರ್ ಬೋತ್ ದೀಸ್ ಮೆಷರ್ಮೆಂಟ್ಸ್ ಆರ್ ಟೇಕನ್. In ladies, this difference does not exist. Should be measure the back from the armhole to the armhole. ಲೇಡೀಸ್ ಮೆಷರ್ಮೆಂಟಲ್ಲಿ ಅಕ್ರಾಸ್ ದ ಬ್ಯಾಕ್ ಹೇಗೆ ಮೆಷರ್ ಮಾಡ್ತಾರೆ ಅಂದರೆ ಆರ್ಮ್ ಹೋಲ್ ಟು ಆರ್ಮ್ ಹೋಲ್. ಅಕ್ರಾಸ್ ದ ಚೆಸ್ಟ್ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಪ್ಪರ್ ಚೆಸ್ಟ್ ಪೋರ್ಷನ್. ಬಸ್ಟ್ ಸರ್ಕಂಫರೆನ್ಸಿಗೂ ಅಕ್ರಾಸ್ ಚೆಸ್ಟಿಗೂ ವ್ಯತ್ಯಾಸ ಇದೆ. ಬಸ್ಟ್ ಸರ್ಕಂಫರೆನ್ಸಲ್ಲಿ ಪಾಸ್ಡ್ ದ ಟೇಪ್ ಅಲಾಂಗ್ ದ ಬಸ್ಟ್ ಲೈನ್, ಬಟ್ ಹಿಯರ್ upper part of the bust is a across the chest. In the front side of the joint of the arm, measurement is taken from one joint to another. Arm ಅಲ್ಲಿ ಒಂದು ಜಾಯಿಂಟ್ ಇಂದ another joint ಗೆ it is so taken because no looseness may be left in the front side of the garment. Center front 1 inch above the mid armhole. Mid armhole ಇಂದ 1 inch ಅಪೋಸಿಟ್ ಆರ್ಮ್ ಹೋಲ್ ಪೋರ್ಷನ್ ಇದೆಯಲ್ಲ ಸರ್ಕಂಫರೆನ್ಸ್, ಅದರಿಂದ 1 inch ಮೇಲಿಟ್ಟು ಆ ಲೈನ್ 1 arm hole into another arm hole. It is a across chest. I will ask some questions regarding this. ಈ ಕ್ಲಾಸಲ್ಲಿ ಏನರ ಬಗ್ಗೆ ತಿಳ್ಕೊಂಡ್ರಿ? ಹಾರಿಜಾಂಟಲ್ ಮೆಷರ್ಮೆಂಟ್ ಆ್ಯಂಡ್ ಎ ಸರ್ಕ್ಯುಲರ್ ಮೆಷರ್ಮೆಂಟ್. ಹೌ ವಿ ಟೇಕ್ ದ ಹಾರಿಜಾಂಟಲ್ ಮೆಷರ್ಮೆಂಟ್ ಆ್ಯಂಡ್ ಹೌ ವಿ ಟೇಕ್ ದ circular measurement. What are the circular measurement? What are the horizontal measurement? All are discussed in this class. This measurement is taken by rolling up the tape around the body. What it is called? It is a circular measurement. Lean portion between chest and the hip is, it is a waist. Circumference taken at the largest part of the thigh is called thigh circumference. Bottom circumference is needed for below waist garment. Cuff round is called as wrist circumference. Cuff round is called as wrist circumference. Width of the shoulder is called as horizontal measurement, vertical measurement, circular measurement, indirect measurement. It is a horizontal measurement. Width of the neck means it is a neck width. Half back or a shoulder measurement is called as across the back. Upper chest portion measurement is known as
across the chest. It is one side up to another side. Explain different types of measurements. It may be horizontal measurement, or it may be a vertical measurement, or it may be a circumference measurement. ಗೊತ್ತಾಯ್ತಲ್ವಾ? ಇಂಟ್ರಡಕ್ಷನ್ ಅಬೌಟ್ ಪ್ರಿನ್ಸಿಪಲ್ ಆಯಿತು, ಇಂಟ್ರಡಕ್ಷನ್ ಅಬೌಟ್ ಮೆಷರ್ಮೆಂಟ್ಸ್ ಆಯಿತು, ಪ್ರಿನ್ಸಿಪಲ್ ಅಬೌಟ್ ಮೆಷರ್ಮೆಂಟ್, ವಾಟ್ ಆರ್ ದ ಯೂಸಸ್ ಆಫ್ ಮೆಷರ್ಮೆಂಟ್, ವಾಟ್ ಆರ್ ದ ಮೆಥಡ್ಸ್ ಆಫ್ ಮೆಷರ್ಮೆಂಟ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್, ಮತ್ತು ಲಾಸ್ಟಲ್ಲಿ ಕ್ಲಾಸಿಫಿಕೇಷನ್ ಆಫ್ ಮೆಷರ್ಮೆಂಟ್ಸ್ ಆಯಿತು. ಕ್ಲಾಸಿಫಿಕೇಷನಲ್ಲೂ 3 ಕ್ಲಾಸಿಫಿಕೇಷನ್: ವರ್ಟಿಕಲ್ ಮೆಷರ್ಮೆಂಟ್ಸ್, ಹಾರಿಜಾಂಟಲ್ ಮೆಷರ್ಮೆಂಟ್ಸ್, ಸರ್ಕಂಫರೆನ್ಸ್ ಮೆಷರ್ಮೆಂಟ್. ನೆಕ್ಸ್ಟ್ ಕ್ಲಾಸಲ್ಲಿ ಕಟ್ಟಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ದು ಪ್ರಿನ್ಸಿಪಲ್ಸ್ ಬಗ್ಗೆ ತಿಳ್ಕೊತೀವಿ. ಓಕೆ, ಥ್ಯಾಂಕ್ ಯು.